ನಗರ ಪ್ರದೇಶಗಳಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯುತ್ತವೆ. ಆದರೆ ಇಲ್ಲೊಂದು ಗ್ರಾಮದಲ್ಲಿ ಗ್ರಾಮಸ್ಥರು ಅಧಿಕಾರಿಗಳು ಸೇರಿಕೊಂಡು ಮತದಾನ ಜಾಗೃತಿ ಮೂಡಿಸುವ ಮೂಲಕ ಗ್ರಾಮದಲ್ಲಿ 100ಕ್ಕೆ 100ರಷ್ಟು ಮತದಾನ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ. ಹಾಗಿದ್ರೆ ಯಾವುದು ಆ ಗ್ರಾಮ ಅಂತೀರಾ? ಇಲ್ಲಿದೆ ನೋಡಿ. ರಸ್ತೆ ಉದ್ದಕ್ಕೂ ಮೂಡಿರುವ ಮತದಾನ ಜಾಗೃತಿ ಮೂಡಿಸುವ ವಿವಿಧ ರಂಗೋಲಿಗಳು, ಬಂಜಾರ ಉಡುಗೆ ತೊಟ್ಟು ಮತದಾನ ಜಾಗೃತಿ ಮೂಡಿಸುತ್ತಿರುವ ಮಹಿಳೆಯರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಕಡ್ಲೇಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡ ಓಬಜ್ಜಿಹಳ್ಳಿ ಗ್ರಾಮದಲ್ಲಿ. ಸಾಮಾನ್ಯವಾಗಿ ನಗರ ಪ್ರದೇಶಗಳಲ್ಲಿ ಮತದಾನ ಹೆಚ್ಚಿಸಲು ಸ್ವೀಪ್ ಕಮಿಟಿ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರ್ತಿದೆ. ಆದರೆ ಕಡ್ಲೇಬಾಳು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು, ಸಿಬ್ಬಂದಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿಕೊಂಡು ದೊಡ್ಡ ಓಬಜ್ಜಿಹಳ್ಳಿ ಗ್ರಾಮದಲ್ಲಿ ಮತದಾನ ಜಾಗೃತಿ ಮೂಡಿಸುವ ಕೆಲಸ ಮಾಡಿದರು. ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಮಭವಿ ಪ್ರತಿಜ್ಞಾ ವಿಧಿ ಬೋಧಿಸಿ ಹೇಳಿದ್ದು ಹೀಗೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಹಾಗೂ ಜಿಲ್ಲಾ ಸ್ವೀಪ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸುರೇಶ್ ಇಟ್ನಾಳ್ ಸಾಹೇಬರ ಒಂದು ನಿರ್ದೇಶನದಂತೆ ಈ ದಿನ ನಾವು ಕಡ್ಲೇಬಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದೊಡ್ಡ ಹುಬಿಜೇಡಿಯಲ್ಲಿ ಒಂದು ಸ್ವೀಪ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ವಿಶೇಷವಾಗಿರ್ತಕ್ಕಂಥ ಒಂದು ಊರು ದೊಡ್ಡ ಹುಬಿಜೇಡಿ. ಇಲ್ಲಿ ಬಂಜಾರ ಸಮುದಾಯ ಹೆಚ್ಚಾಗಿರೋದ್ರಿಂದ ಇಲ್ಲಿ 100ಕ್ಕೆ 100ರಷ್ಟು ಮತದಾನ ಮಾಡಿಸಬೇಕು ಮೇ 7ನೇ ತಾರೀಕು ಅಂತೇಳಿ ಒಂದು ಉದ್ದೇಶದಿಂದ ಕಡ್ಲೇಬಾಳು ಗ್ರಾಮ ಪಂಚಾಯತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈಗಾಗಲೇ ನಾನು ಮನವಿ ಮಾಡ್ಕೊಂಡಿದ್ದೀನಿ, ಎಲ್ಲ ಗ್ರಾಮದ ಗ್ರಾಮಸ್ಥರು ಸಹ ಎಲ್ಲೆಲ್ಲಿ ಹೊರಗೆ ಹೋಗಿದ್ದಾರೆ ಅವ್ರನ್ನ ಕರೆಸಿ 100% ಮತದಾನ ಮಾಡಿಸಿ ಅಂತೇಳಿ ಅವರಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ. ಅದನ್ನು ಖುಷಿಯಾಗಿ ಸ್ವೀಕಾರ ಮಾಡಿದ್ದಾರೆ. ಆ ಒಂದು ಉದ್ದೇಶದಿಂದಲೇ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರು. ರಂಗೋಲಿ ಸ್ಪರ್ಧೆಯಲ್ಲಿ ಆಯೋಜನೆ ಮಾಡಿದ್ದಾರೆ. ಈಗಾಗಲೇ ನಮ್ಮ ತಾಯಂದರು ಅವರ ಒಂದು ಬಂಜಾರ ಸಮುದಾಯದ ಒಂದು ಉಡುಗೆಯನ್ನು ತೊಟ್ಟು ಈ ಒಂದು ಸ್ವೀಪ್ ಕಾರ್ಯಕ್ರಮದ ನಿಮಿತ್ತವಾಗಿ ಮತದಾರರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಅಂತೇಳಿ ಅವರದೇ ಆಗಿರ್ತಕ್ಕಂಥ ಒಂದು ಭಾಷೆಯಲ್ಲಿ ಹಾಡು ಹೇಳಿದ್ದಾರೆ. ಅವರು ನಮ್ಮ ಜೊತೆಗಿದ್ದು ನೃತ್ಯವನ್ನು ಮಾಡಿದ್ದಾರೆ. ಹೀಗಾಗಿ ನಾನು ಎಲ್ಲ ತಾಲೂಕಿನ ಜನತೆಯಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಏನು ಮೇ 7ನೇ ತಾರೀಕು ಒಂದು ರಜಾದಿನ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ. ಅದನ್ನು ರಜಾದಿನ ಅಂತೇಳಿ ಪರಿಗಣನೆ ಮಾಡ್ದೇ ಅದು ಪ್ರಜಾಪ್ರಭುತ್ವದ ಹಬ್ಬ ಪ್ರಜಾದಿನ ಅಂತೇಳಿ ಪರಿಗಣನೆ ಮಾಡಿ ಎಲ್ಲರೂ ಸಹ ಮತಗಟ್ಟೆಗಳಿಗೆ ಬಂದು ವೋಟ್ ಹಾಕಬೇಕಂತೇಳಿ ನಾನು ಮನವಿ ಮಾಡ್ತೇನೆ. ಬಂಜಾರ ಸಮುದಾಯದ ತಾಯಂದಿರು ಸಮುದಾಯ ಬಟ್ಟೆ ತೊಟ್ಟು ಮತದಾನ ಜಾಗೃತಿ ಮೂಡಿಸಿದರು. ದೊಡ್ಡ ಓಬಜ್ಜಿಹಳ್ಳಿ ಗ್ರಾಮದಲ್ಲಿ ಕಳೆದ ಚುನಾವಣೆಯಲ್ಲಿ 89% ಮತದಾನವಾಗಿದ್ದು ಈ ಬಾರಿ 100ಕ್ಕೆ 100ರಷ್ಟು ಮತದಾನ ಮಾಡಿಸುವ ವಿಶ್ವಾಸವನ್ನ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ವ್ಯಕ್ತಪಡಿಸಿದ್ದು ಪ್ರತಿಯೊಬ್ಬರು ಮೇ 7ರಂದು ನಡೆಯುವ ಚುನಾವಣಾ ಹಬ್ಬದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಮಧ್ಯಾಹ್ನ 2 ಗಂಟೆಯಿಂದ ನಾವು ಒಂದು ಕಾರ್ಯಕ್ರಮವನ್ನು ಸ್ವೀಪ್ ಕಾರ್ಯಕ್ರಮ ಪ್ರಾರಂಭಿಸಿದ್ವಿ. ಅದರಲ್ಲಿ ಏನಪ್ಪ ಅಂದರೆ ಫಸ್ಟು ನಾವು ರಂಗೋಲಿ ಸ್ಪರ್ಧೆ, ಅಂದರೆ ನಮ್ಮ ಆಶಾ ಕಾರ್ಯಕರ್ತರಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಿರ್ಬೋದು ಹಾಗೂ ನಮ್ಮ ಸ್ವಸಹಾಯ ಸಂಘದಿರ್ಬೋದು, ಅದು ಈ ಗ್ರಾಮಸ್ಥರು, ಈ ಊರಿನ ಗ್ರಾಮಸ್ಥರು ಎಲ್ಲ ಸೇರಿಬಿಟ್ಟು ನಾವು ರಂಗೋಲಿ ಕಾರ್ಯಕ್ರಮನ ಏರ್ಪಡಿಸಿದ್ವಿ. ಎಲ್ಲ ಸಡಗರದಿಂದ ಎಲ್ಲ ರಂಗೋಲಿ ಹಾಕಿದರು. ಸಂಜೆ ಒಂದು 5-6 ಗಂಟೆ ಮಟ್ಟ ಅದೆಲ್ಲ ಕಂಪ್ಲೀಟ್ ಮಾಡಿದರು. ಅದಾದಮೇಲೆ ನಮ್ಮ ತಾಲೂಕು ಪಂಚಾಯತಿಯಿಂದ ನಮ್ಮ ಯುವ ಸರ್ ಬಂದುಬಿಟ್ಟು ಅವ್ರಿಗೆ ಮತದಾರರಲ್ಲಿ ಒಂದು ಜಾಗೃತಿ ಮೂಡಿಸಿದರು. ಆಯಿತಾ, ಮತದಾನ ಬಗ್ಗೆ ಅವರು ಜಾಗೃತಿ ಮೂಡಿಸಿ ನಾವೆಲ್ಲ ಒಟ್ಟಿಗೆ ಒಂದು ಬಂಜಾರ ಸಮುದಾಯದವರೆಲ್ಲ ಕೂಡ್ಕೊಂಬಿಟ್ಟು ಇನ್ನೂ ಜಾಸ್ತಿ ವೋಟಿಂಗ್ ಮಾಡಬೇಕಂದ್ಬಿಟ್ಟು, ಇನ್ನೂ ಜಾಸ್ತಿ ಮತದಾನ ಮಾಡಬೇಕಂದ್ಬಿಟ್ಟು ನಾವೆಲ್ಲ ಒಂದು ಕಾರ್ಯಕ್ರಮ ಆಯಿತು, ನೃತ್ಯ ಮಾಡಿದ್ವಿ. ಲೋಕಸಭಾ ಚುನಾವಣಾ ಆಯೋಗದಲ್ಲಿ ನಾವೆಲ್ಲರೂ ಸಹ ಮತಗಟ್ಟೆಯಲ್ಲಿ ಹೋಗಿ ಮತದಾನವನ್ನು ಮಾಡಬೇಕೆಂದು ತಮ್ಮಲ್ಲಿ ಎಲ್ಲ ತಾಲೂಕಿನಲ್ಲೂ ಸಹ ಯಾರೂ ಮತದಾನವನ್ನು ತಪ್ಪದೆ ಎಲ್ಲರೂ ಸ್ವೀಕರಿಸಬೇಕು. ಯಾರೂ ನಾವು ವೋಟ್ ಹಾಕಲ್ಲ ಆ ರೀತಿ ಏನು ಹೇಳಕ್ಕೆ ಹೋಗಬಾರ್ದು. ಅದು ಮತದಾನದ ಹಕ್ಕು. ನಾವು ಅದನ್ನು ಪ್ರಜಾಪ್ರಭುತ್ವದ ದಿನ ಎಂದು ನಾವೆಲ್ಲರೂ ಅದನ್ನು ಹಬ್ಬವಾಗಿ ಆಚರಣೆಯನ್ನು ಮಾಡಬೇಕು. ಒಟ್ಟಿನಲ್ಲಿ ಅಧಿಕಾರಿಗಳು ಮತದಾನ ಜಾಗೃತಿ ಮೂಡಿಸುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದು ಮತದಾರರು ಮತದಾನ ಪ್ರಕ್ರಿಯೆಯಲ್ಲಿ ಹೆಚ್ಚು ಪಾಲ್ಗೊಳ್ಳುವಂತಾಗಲಿ ಎಂಬುದು ನಮ್ಮ ಆಶಯ.